ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಲೋಕಸಭೆ ಎಲೆಕ್ಷನ್ನ ಡೇಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಅದೇ ರೀತಿಯಲ್ಲಿ ಎಲ್ಲಾ ಪಕ್ಷಗಳು ಕೂಡ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡೋದರ ಜೊತೆಗೆ ಇನ್ನಷ್ಟು ಕಾರ್ಯಚಟುವಟಿಕೆಗಳು ಬಿರುಸುಗೊಳ್ತಾ ಇದೆ. ಆದರೆ ಈಗ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ದೇವೇಗೌಡರು ಸ್ಪರ್ಧಿಸುತ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸದಾನಂದ ಗೌಡರು ಕಣದಿಂದ ಹಿಂದೆ ಸರಿತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಪಲಾಯನ ಮಾಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಅವೆಲ್ಲದಕ್ಕೂ ಕೂಡ ನಾನು ಪಲಾಯನ ಮಾಡೋದಿಲ್ಲ, ನಾನು ನನ್ನ ಕ್ಷೇತ್ರದಲ್ಲೇ ಟಿಕೆಟ್ ಸಿಕ್ಕರೆ ಖಂಡಿತ ಸ್ಪರ್ಧಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಸದಾನಂದ ಗೌಡರು ಯಾವ ರೀತಿಯಾಗಿ ಈ ಸಲ ಪ್ರಬಲವಾಗಿ ಪೈಪೋಟಿಯನ್ನ ಕೊಡ್ತಾರೆ, ಅವರ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರಗಳು ಏನೇನು, ಯಾವ ರೀತಿಯಾಗಿ ರಣತಂತ್ರಗಳನ್ನ ಹೂಡ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಕೇಂದ್ರ ಸಚಿವರಾಗಿರುವಂತಹ ಸದಾನಂದ ಗೌಡರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ಒಂದಷ್ಟು ಪ್ರಿಪರೇಷನ್ ಆಲ್ರೆಡಿ ಆಗಿರುತ್ತೆ. ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಪಕ್ಷ ಈಗ ಯಾವ ರೀತಿಯಾಗಿ ಸಿದ್ಧವಾಗಿದೆ ನೋಡಿ. ಭಾರತೀಯ ಜನತಾ ಪಾರ್ಟಿ ಇಟ್ ಇಸ್ ಎ ಕೇಡರ್ ಬೇಸ್ಡ್ ಪಾರ್ಟಿ, ಲೀಡರ್ ಬೇಸ್ಡ್ ಪಾರ್ಟಿ ಅಲ್ಲ. ನಮಗೆ ನಾಯಕರು ಅಂತ ನರೇಂದ್ರ ಮೋದಿ ಅವರು ಇದ್ದಾರೆ, ಪಕ್ಷದ ಅಧ್ಯಕ್ಷರು ಅಂತ ಅಮಿತ್ ಶಾ ಇದ್ದಾರೆ. ಇದನ್ನು ಬಿಟ್ಟರೆ ಇಟ್ ಇಸ್ ಎ ಕೇಡರ್ ಬೇಸ್ಡ್ ಪಾರ್ಟಿ. ಆದ ಕಾರಣ ನಮ್ಮ ತಯಾರಿ ಯಾವಾಗಲೂ ಒಂದು ಹಂತದಲ್ಲಿ ಕೆಳಮಟ್ಟದಲ್ಲೇ ನಡೀತದೆ. ಎಲ್ಲಿ ಕೆಳಮಟ್ಟದ ನಮ್ಮ ಸಂಘಟನೆ ಯಶಸ್ವಿ ಆಗ್ತದೆ ಅಲ್ಲಿ ಎಲ್ಲ ವಿಜಯ ಆಗ್ತವೆ ಅಂತ ಹೇಳಿ ಉತ್ತರ ಪ್ರದೇಶವೇ ಒಂದು ಉದಾಹರಣೆ. ಕಳೆದ ಬಾರಿ 73 ಸ್ಥಾನಗಳನ್ನು ಪಡ್ಕೊಳ್ಳಿಕ್ಕೆ ಕರ್ನಾಟಕದ ಸ್ಥಿತಿ ಆ ರೀತಿಯಾಗಿರೋದಿಲ್ಲ. ಉತ್ತರವೇ ಬೇರೆ, ದಕ್ಷಿಣವೇ ಬೇರೆ. ಇದನ್ನ ನಾನು ಒಪ್ಕೊಳ್ಳಲ್ಲ. ಯಾಕೆಂದ್ರೆ ಒಂದು ರಾಜಕೀಯ ಪಕ್ಷಕ್ಕೆ ಅದರ ಚಟುವಟಿಕೆಗಳು, ಅದರ ವ್ಯವಸ್ಥೆಗಳು, ಅದು ಎಲ್ಲವೂ ಕೂಡ ಒಂದೇ. ನಿಮ್ಮ ಪೊಲಿಟಿಕಲ್ ಸ್ಟ್ರಾಟಜಿ ಮೇ ಡಿಫರ್, ಅಲ್ಲಿ ವೋಟಿಂಗ್ ಪ್ಯಾಟರ್ನ್ ಮೇ ಡಿಫರ್, ಬಟ್ ಪಾರ್ಟಿಯ ಸಂಘಟನೆಯ ಕೆಲಸ ಅದು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಒಂದೇ. ಆದ ಕಾರಣ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಶಕ್ತಿ ವೃದ್ಧಿ ಆಗ್ತಾನೆ ಇದೆ. ಕರ್ನಾಟಕದಲ್ಲಿ ಕೂಡ ಅದೇ ರೀತಿ ವೃದ್ಧಿ ಆಗ್ತದೆ. ಕಳೆದ ಬಾರಿ 17 ಇತ್ತು, ಈ ಸಾರಿ 20-22 ಮೈತ್ರಿ ಇದ್ರೂ ಕೂಡ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಬಿಜೆಪಿಗೆ. ಮೈತ್ರಿ ಬಿಜೆಪಿಗೆ ಸಹಕಾರಿಯಾಗಲಿದೆ. ಮೈತ್ರಿ ಅಂತ ಹೇಳಿದ್ರೆ ಹೊರಗಡೆ ಚೆನ್ನಾಗಿ ತಬ್ಕೊಳ್ಳೋದು, ಒಳಗಡೆ ಕಬಡ್ಡಿ ಆಡೋದು, ಇದು ಮೈತ್ರಿ ಅಲ್ಲ. ಇವತ್ತು ಅವರ ಕಬಡ್ಡಿ ಆಟ ಎಲ್ಲಿವರೆಗೆ ಅಂತ ಹೇಳುವಂಥದ್ದು ನೀವು ಮೊನ್ನೆ ನೆಚ್ಚಿ ನೋಡ್ತೀರಿ. ಸಿದ್ದರಾಮಯ್ಯನಂತೂ ಅಪ್ರತಿಮ ಒಂದು ಹೋರಾಟಗಾರನಾಗಿ ಈಗ ಬಿಂಬಿಸ್ತಾ ಇದ್ದಾರೆ. ಅವರು ಹೇಗೆ ಆಗ್ತದೆ, ಏನಾಗ್ತಾ ಇದೆ ಅಂತ. ಸರ್ಕಾರ ಪತನ ಮಾಡುವುದು ನಾನೇ, ಸರ್ಕಾರ ಉಳಿಸುವುದು ನಾನೇ. ದೇವೇಗೌಡರನ್ನ ಬಿಜೆಪಿ ಅಂತ ಸಕ್ಸಸ್ ಆಗ್ಲಿಲ್ಲ, ಅದರಲ್ಲಿ ದೇವೇಗೌಡರು ಮತ್ತು ಅವರ ಕುಟುಂಬದವರನ್ನ ಪೂರ ಮುಗಿಸುವುದು ನಾನೇ, ಉಳಿಸುವುದು ನಾನೇ ಅಂತ ಹೇಳುವಂತ ಒಂದು ಹಂತದಲ್ಲಿ ಹೋಗಿದ್ದಾರೆ. ನಾವು ಸಕ್ಸಸ್ ಫೇಲ್ಯೂರ್ ಅದು ಬೇರೆ ಪ್ರಶ್ನೆ. ಆಡಳಿತ ಮಾಡುವವರು ಏನಾಗಿದ್ದಾರೆ ಅಂತ ಹೇಳುವಂತ ಪ್ರಮುಖ ರಾಜ್ಯ ಜನ ಬಲಪಡಿಸಿದ್ರಿ ಅಂತ ಅನ್ಸೋದಿಲ್ವಾ? ಈ ತರದಂತಹ ಒಂದು ಆಪರೇಷನ್ ಕಮಲದ ಅವರಿಗೆ ಭಯವನ್ನ ಹುಟ್ಟಿಸಿ ಸಕ್ಸಸ್ ಆಗದೆ ಒಂದ್ ಕಡೆ 104 ಜನ MLA ಇದ್ರು ಕೂಡ ಎಲ್ಲೋ ಕಡೆ ಅಸ್ಥಿರಗೊಳಿಸುವಂತಹ ಪ್ರಯತ್ನ ಆದ್ರೂ ಕೂಡ ಆಪರೇಷನ್ ಕಮಲ ಅಂತ ಹೇಳಿ ಆಪರೇಷನ್ ಕಮಲ ಅದು ಪ್ರಚಾರ ಅದಕ್ಕೆ ಜಾಸ್ತಿ. ನಾವು 104 ಸ್ಥಾನ ಬಂದೆವು. 104 ಸ್ಥಾನ ಬಂದು ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದೆವು. ಬಾಕಿಯವರು ಹೇಗೆ ಕಚ್ಚಾಡಿಕೊಳ್ತಿದ್ರು ಒಬ್ಬರಿಗೊಬ್ಬರು ಅಂತ ಹೇಳಿ ಜಗತ್ತಿಗೆ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಅವರು ಒಟ್ಟಾಗುವಂತ ಸಾಧ್ಯತೆಗಳಿಲ್ಲ. ರಾಜ್ಯದ ಜನ ಬಹುಮತ ಕೊಟ್ಟಂತ, ಅಂದ್ರೆ ಅಬ್ಸಲ್ಯೂಟ್ ಬಹುಮತ ಅಲ್ಲ, ಹೆಚ್ಚು ಸಂಖ್ಯೆಗಳನ್ನು ಕೊಟ್ಟಂತ ಬಿಜೆಪಿ ಸರ್ಕಾರ ಮಾಡಬೇಕು ಅಂತ ಹೇಳಬೇಕು ನಾವು ಪ್ರಯತ್ನ ಪಟ್ಟೆವು. ಅದರಲ್ಲಿ ನಮಗೆ ಬಹುಮತ ಇಲ್ಲ ಅಂತ ಆದಾಗ ನಾವು ಬಿಟ್ಟೆವು. ಆಮೇಲೆ ಮತ್ತೆ ಬೇರೆ ಅತೃಪ್ತರು ಎಲ್ಲರೂ ಬೇರೆ ಬೇರೆ ಕಡೆಗಳಿಂದ ಇಲ್ಲ ಬಿಜೆಪಿ ಸರ್ಕಾರ ಬರಬೇಕು ಅಂತ ಹೇಳಿದಾಗ ಒಂದು ರಾಜಕೀಯ ಪಾರ್ಟಿಯಾಗಿ ಒಂದಷ್ಟು ಪ್ರಯತ್ನಗಳನ್ನು ಆ ಎಫರ್ಟ್ಗಳು ನಾವು ಎಲ್ಲಿ ಹೋಗಬೇಕೋ ಅಲ್ಲಿಗೆ ಮಾತ್ರ ಹೋಗಿದ್ದೇವೆ. ನಾವು ಅದನ್ನು ಹಿಡ್ಕೊಂಡು ನೇತಾಡಲಿಕ್ಕೆ ಹೋಗಲಿಲ್ಲ. ನಾವೇನೋ ಅವರು ಇವರು ಅಲ್ಲಿ ಸೇರಿದಾಗ ಮಾತುಕತೆಗೆ ಅವರೇ ಆಹ್ವಾನಿಸಿದಾಗ ನಾವು ಹೋದ ಸತ್ಯ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದ್ರೆ ಇಲ್ಲ, ಇದು ಸತ್ಯಕ್ಕೆ ದೂರವಾದಂತ ಮಾತು. 1 ಬಾರಿ 2 ಬಾರಿ ಆ ಪ್ರಯತ್ನಗಳಿಗೆ ಯಾರು ಅತೃಪ್ತರು ಅಂತ ಹೇಳುವಂತವರೇ ನಮ್ಮನ್ನು ಆಹ್ವಾನ ಮಾಡಿದಕ್ಕೆ ನಾವು ಮಾತುಕತೆಗೆ ಹೋಗೋದು ತಪ್ಪ? ರಾಜಕಾರಣದಲ್ಲಿ ಯಾರಲ್ಲಿ ಮಾತುಕತೆ ಹೋಗಬಾರ್ದಾ? ಇವತ್ತು ಪರಿಸ್ಥಿತಿ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ, ಒಂದು ಮದುವೆ ಸಮಾರಂಭದಲ್ಲಿ ಹೋಗಿ ಆ ಮದುವೆ ಬೀಗರು ಬಾಕಿಯವರೆಲ್ಲ ಇಲ್ಲೇ ಕೂತ್ಕೊಳ್ಳಿ ಅಂತ ಒಟ್ಟಿಗೆ ಕೂತ್ ಬಿಟ್ರೆ ಮರುದಿವಸ ಅದೇ ಹೆಡ್ಲೈನ್ಸ್. ನಿನ್ನೆ ಮದುವೆ ಮಂಟಪದಲ್ಲೇ ಭಾರಿ ಮಾತುಕತೆ ಮಾಡಿದ್ರು ಅಂತ ಹೇಳುವಂಥದ್ದು. ಯಾವ್ದಾದ್ರು ಹೋಟೆಲು ಎಲ್ರಿಗೂ ಹೋಗ್ಬೋದಲ್ಲಿ, ಅಲ್ಲಿ ಬಿಜೆಪಿ ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, JDS ಅಂತಲ್ಲ, ಮಾಧ್ಯಮದವರು ಅಂತಲ್ಲ, ಎಲ್ಲರೂ ಹೋಗ್ಬೋದು. ಹೋದ ಕೂಡಲೇ ಅದಕ್ಕೊಂದು ಮಸಾಲೆ. ಇದೊಂದು ಇವತ್ತಿನ ವಾತಾವರಣ ಜಾಸ್ತಿ ಆಗಿದೆ. ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ಇವತ್ತು ಸಮಾಜದಲ್ಲಿ ನಡೆಯುತ್ತಿರುವಂಥ ವಿದ್ಯಮಾನಗಳಿಗೆ ಒಂದು ತಿರುವು, ಒಂದು ಬಣ್ಣ ಇದು ಹಾಕುವಂತ ವ್ಯವಸ್ಥೆ ಜಾಸ್ತಿ ಆದ ಕಾರಣವೇ ಸಾಮಾಜಿಕ ವ್ಯವಸ್ಥೆ ಸ್ವಲ್ಪ ಬುಡಮೇಲು ಹೆಚ್ಚು ಕಡಿಮೆ. ನಾವು ಮಾಡಿದ್ದು ಸರಿ ಅಂತ ಹೇಳುದಿಲ್ಲ, ಆದ್ರೆ ಬೇರೆಯವರು ಅದನ್ನು ಮಸಾಲೆ ಸೇರಿಸಿ ಮಾಡುವಂಥದ್ದು ಸರಿನಾ?
ಇದನ್ನು ನಾವು ಪ್ರಶ್ನೆ ಮಾಡಬೇಕಲ್ಲ. ಯಾವುದೋ ಇವತ್ತು ದೇಶದ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ಗಮನ ಇಲ್ಲ, ರಾಜ್ಯದ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ಗಮನ ಇಲ್ಲ. ಯಾವುದೋ ಸಣ್ಣ ಪುಟ್ಟ ರಾಜಕಾರಣದೇ ಒಂದು ದೊಡ್ಡ ಮಹತ್ವ ತಗೊಳ್ಳುವಂಥ ದಿನಗಳು ಉಂಟಲ್ಲ, ಇದು ಖಂಡಿತವಾಗಿ ಸಾಮಾಜಿಕ ಹಿತಾಸಕ್ತಿಗೆ ಪೂರಕವಾಗಿಲ್ಲ ಅಂತ ಹೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಯು ಮೇ ಡಿಫರ್, ಬೇರೆಯವರು ದೇ ಮೇ ಡಿಫರ್, ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ ಹಲವಾರು ಸಂಗತಿಗಳನ್ನು ಇಗ್ನೋರ್ ಮಾಡಬೇಕು. ಇಗ್ನೋರಿಂಗ್ ಆಪರೇಷನ್ ಕಮಲ ಅಥವಾ ಒಂದು ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನ ಅನ್ನುವಂಥದ್ದು ಇಗ್ನೋರ್ ಮಾಡುವ ವಿಚಾರನ ಸರ್. ನೋಡಿ, ಅಸ್ಥಿರಗೊಳಿಸುವುದು ಅಂತ ಹೇಳುವಂತ ಶಬ್ದಕ್ಕೂ ಆಪರೇಷನ್ ಕಮಲಕ್ಕೂ ವ್ಯತ್ಯಾಸ ಇದೆ. ಆಪರೇಷನ್ ಕಮಲ ಹೆಸರು ಕೊಟ್ಟವ್ರು ಯಾರು? ಯಾರು ಹೆಸರು ಕೊಟ್ಟವ್ರು ಯಾರು? ಅಲ್ಲ, ಯಾರು ಹೆಸರು ಕೊಟ್ಟವ್ರು ಯಾರು ಅಂತ ನೀವು ಹೇಳಿ, ಅದಕ್ಕೆ ಉತ್ತರ ಹೇಳಿದ್ರೆ ನಾನು ಹೇಳ್ತೀನಿ. ಪ್ರತಿಪಕ್ಷಗಳ ಸಂದರ್ಭದಲ್ಲಿ ಇಲ್ಲ, ಆಪರೇಷನ್ ಕಮಲಕ್ಕೆ ಪ್ರತಿಪಕ್ಷಗಳು ಕೊಟ್ಟಿಲ್ಲ, ನೀವೇ ಮಾಧ್ಯಮದವರೇ ಆಪರೇಷನ್ ಕಮಲ ಅಂತ ಹೇಳಿ ಅತೃಪ್ತರು ನಮ್ಮ ಬಳಿ ಬಂದಾಗ ಮಾತುಕತೆಗೆ ನಾವು ಹೋದದ್ದು ಹೌದು. ಇವತ್ತು ಸರ್ಕಾರದಲ್ಲಿದ್ದವರಿಗೆ ಆ ಸರ್ಕಾರ ಬೇಡ ಅಂತ ಆದಾಗ ಇನ್ನೊಂದು ಸರ್ಕಾರ ರಚನೆ ಮಾಡಲಿಕ್ಕೆ 104 ಸ್ಥಾನ ಪಡ್ಕೊಂಡವರು ನಾವು ಒಂದು ಕೆಲಸ ಮಾಡಿದ್ದೇವೆ ಅಂತ ಹೇಳುವಂಥದ್ದು ಹೇಳಿದ್ರು. ನಾವು ಯಾವುದೇ ಹೆಸರು ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಒಂದಲ್ಲ, ಇಡೀ ದೇಶದಲ್ಲಿ ಎಷ್ಟೆಷ್ಟೋ ಬಾರಿ ಯಾವ್ಯಾವುದೋ ಭಾಗದಲ್ಲಿ ಒಂದು ರೀತಿ ಅಸ್ಥಿರ ಸರ್ಕಾರಗಳು ಅದು ಸ್ಥಿರ ಸರ್ಕಾರಗಳಿಗೆ ಪರಿವರ್ತನೆ ಆಗುವಂತಹ ಸಂದರ್ಭಗಳಲ್ಲಿ ಒಂದಷ್ಟು ರಾಜಕೀಯ ವಿದ್ಯಮಾನಗಳು, ಒಂದಷ್ಟು ರಾಜಕೀಯ ಮಾತುಕತೆಗಳು ನಡೆದನ್ನು ಇವತ್ತಲ್ಲ ಭಾರಿ ಹಿಂದಿಂದ ಕಂಡಿದ್ದೇವೆ. ಯಾವಾಗ ಕಾಂಗ್ರೆಸ್ ವಿಭಜನೆ ಆಯಿತಾ ಅಲ್ಲಿಂದ ಪ್ರಾರಂಭ ಆಗಿದೆ. ಇದು ಕಾಂಗ್ರೆಸ್ ವಿಭಜನೆ 60ರ ದಶಕದಲ್ಲಿ ಪ್ರಾರಂಭ ಆದ್ದು. ಇವತ್ತು ಒಂದು ಹಂತದಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಇದೊಂದು ಭಾರಿ ಹೊಸ ಪ್ರಯತ್ನ, ಇದರಿಂದಾಗಿ ಇಡೀ ಸಮಾಜನೇ ಅಲ್ಲೋಲ ಕಲ್ಲೋಲ ಆಗ್ತದೆ ಅಂತ ಹೇಳುವಂಥದ್ದು ತಪ್ಪು. ಯಾವುದೋ ಶಾಸಕರನ್ನ ಬಲಾತ್ಕಾರವಾಗಿ ನಮ್ಮ ಪಾರ್ಟಿಗೆ ಸೇರಿಸಿಕೊಳ್ಳೋದು, ಯಾವುದೇ ಶಾಸಕರಿಗೆ ಯಾವುದೋ ಒಂದು ಹಣದ ಆಮಿಷ ಒಡ್ಡಿ, ಈಗ ಹಣದ ಆಮಿಷ ಒಡ್ಡಿ ಅವರನ್ನು ನಮ್ಮ ಪಾರ್ಟಿಗೆ ಸೇರಿಸುವಂಥದ್ದು ಇದು ಸರಿಯಲ್ಲ. ಆದರೆ ಯಾವುದೋ ಒಬ್ಬ ನನ್ನ ಪಾರ್ಟಿಗೆ ಸೇರ್ತಾನೆ ಅಂತ ಹೇಳಿದಾಗ ಅವನಿಗೊಂದು ಸ್ಥಾನಮಾನ ಕೊಡೋದು ತಪ್ಪಲ್ಲ. ಯಾವುದೋ ಪಕ್ಷದಿಂದ ಅಲ್ಲಿ ಅತೃಪ್ತರಾಗಿ ಅಲ್ಲಿ ಏನು ಆಗಲಿಲ್ಲ ಅಂತ ಹೇಳಿ ಒಂದು ತಂಡದ ಜೊತೆ ಬಂದಾಗ ಅವನಿಗೆ ನಾವೊಂದು ರೆಕಗ್ನಿಷನ್ ಕೊಡುವಂಥದ್ದು ಇವತ್ತಿನ ರಾಜಕೀಯ ಧರ್ಮ, ಅದೇನೋ ಬಾಕಿದಲ್ಲ. ಇವತ್ತು ಯಾರಲ್ಲಿ ಸರ್ಕಾರ ಇರುವವರು ಬಲವಂತ ಮಾಡಿದ್ರೆ ಕಾನೂನು, 100 ಕಾನೂನುಗಳಿದಾವೆಲ್ಲ, ಅವರವರು ಹೊಡ್ಕೊಳ್ತಾರೆ, ಬಡ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ಅದು ಬಲವಂತನ? ನಾವೇನವ್ರನ್ನ ಪೆಟ್ಟು ಮಾಡಿ ಅಂತ ಏನಾರು ಅವ್ರಿಗೆ ಪ್ರವೋಕ್ ಮಾಡಿದ್ದೇವೆ? ಇಬ್ಬರಿಗೆ ಅಲ್ಲಿ ಗಲಾಟೆ ಮಾಡ್ಕೊಂಡ್ರಲ್ಲ ಕಾಂಗ್ರೆಸ್ನ ಇಬ್ರು ಶಾಸಕರು, ಹೊಡೆದಾಟ ಬಡದಾಟ ಮಾಡಿದ್ರಲ್ಲ, FIR ಮಾಡಿದ್ರಲ್ಲ, MLA ಕಾಣೆ ಆದ್ರಲ್ಲ, ಇದು ಬಿಜೆಪಿ ಕೈವಾಡನ ಅಲ್ಲ. ನನಗೆ ಬೇಕು, ಯಾಕೆಂತ ಹೇಳಿದ್ರೆ ಎಣ್ಣೆ ಹಾಕಿ ರಾತ್ರಿ ಬಡ್ಕೊಳ್ತಾರೆ, ಇದನ್ನು ಬಿಜೆಪಿ ಕೈವಾಡ ಅಂತ ಯಾರು ಪ್ರತಿಬಿಂಬಿಸಿದ್ರೆ ಇದಕ್ಕಿಂತ ದೊಡ್ಡ ಮೂರ್ಖತನ ಬೇರೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಗಣೇಶ್ ಅವರನ್ನ ಬಿಜೆಪಿ ಕರೆತರುವಂತ ಪ್ರಯತ್ನ ಆಗ್ತಾ ನೋಡಿ. ಕೆಲವು ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನ ನಾವು ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ. ನೀವು ನನ್ನಲ್ಲಿ ಇಲೆಕ್ಷನ್ ಸ್ಟ್ರಾಟಜಿ, ನಿಮ್ದೇನು ಇಲೆಕ್ಷನ್ ಸ್ಟ್ರಾಟಜಿ ಅಂತ ಕೇಳಿದ್ರೆ ಸಂಘಟನೆ ಬಾಕಿದರ ಬಗ್ಗೆ ಹೇಳ್ಬೋದು, ಆದರೆ ಒಳಗಿಂದೊಳಗೆ ನಾನು ಏನು ಗೆಲುವಿಗೆ ಮಾಡಬೇಕಾ ಅದನ್ನು ನಿಮ್ಮಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ. ಇಟ್ ಕೆನಾಟ್ ಬಿ. ಅದು ಮಾಡಿದ್ರೆ ಆಲೋಚನೆ ಇದೆ ಅಲ್ಲ, ನಾನೇನು ಹೇಳಿ, ಈಗ ಆಲೋಚನೆ ಇದೆ ಇಲ್ಲ ಅಂತ ನನ್ನ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾರ್ಯಾರನ್ನು ಅತೃಪ್ತರಿದ್ರೆ ನಮ್ಮ ಪಾರ್ಟಿ ವಿಚಾರಗಳನ್ನು ಒಪ್ಪಿಕೊಂಡು ಬರುವುದಿದ್ರೆ ಯಾರಿಗೂ ಸ್ವಾಗತ ಇದೆ ನಮ್ಮ ಪಾರ್ಟಿ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸದಾನಂದ ಗೌಡ ಅವರಿಗೆ ಟಿಕೆಟ್ ಸಿಗುವ ಭರವಸೆ ಇದೆಯಾ? ನಾನು ಈಗಾಗಲೇ ಒಂದು ರೌಂಡ್ ನೋಡಿ, ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನೀವು ನೋಡಿದಿರಿ, ನಾನು ಯಾವುದೋ ಒಂದು ಸುಳ್ಯ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅದರೊಂದು ರಿಮೋಟ್ ಅಂದರೆ ಒಂದು ಕುಗ್ರಾಮ ಮಂಡಕೋಲಿಂದ ನಾನು ಬಂದವ. ನನ್ನ ಪಾರ್ಟಿ ನನಗೆಲ್ಲ ಅವಕಾಶಗಳನ್ನು ಕೊಟ್ಟಿದೆ. ಪುತ್ತೂರಿಗೆ ತಂದು MLA ಮಾಡ್ತು, ಮಂಗಳೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲಿಸ್ತು. ಅಧ್ಯಕ್ಷನಾದ ಮೇಲೆ ಉಡುಪಿಯಲ್ಲಿ ಮನೋರಮ್ ಮಧ್ವರಾಜ್ ನಮ್ಮ MP ಆಗಿದ್ದವರು ಪಕ್ಷಾಂತರ ಮಾಡಿದರು. ಚಿಕ್ಕಮಗಳೂರಿನಲ್ಲಿ ನಮ್ಮ ಶ್ರೀಕಂಠಪ್ಪರು ತೀರ್ಕೊಂಡ್ರು. ಇವರು ದೊಡ್ಡ ಕ್ಷೇತ್ರ ಆದ ಕಾರಣ ಅಧ್ಯಕ್ಷನಾಗಿ ಅಲ್ಲಿ ಹೋಗಬೇಕು ಅಂತೇಳಿ ಅಲ್ಲಿ ಹೋಗಿ ನನ್ನನ್ನು ಗೆಲ್ಲಿಸ್ತು. ನನ್ನನ್ನು ಅತ್ಯಂತ ಹೆಚ್ಚು ವೋಟರ್ಸ್ ಇರುವಂಥ ಕರ್ನಾಟಕದ ಕ್ಷೇತ್ರ ಬ್ಯಾಂಗ್ಳೂರಿಗೆ ನೀವು ಬರಬೇಕು ಚಂದ್ರೇಗೌಡರು ಹೋದ ಮೇಲೆ ಅಂತ ಹೇಳ್ತು. ನಾವು ಬಂದು ಇಲ್ಲಿ ಗೆದ್ದಿವೆ. ಆದ ಕಾರಣ ಅಭ್ಯರ್ಥಿಯ ಆಯ್ಕೆ, ಕ್ಯಾಂಡಿಡೇಚರ್ ಕೊಡುವಂಥದ್ದು ಅದು ನನ್ನ ಪಕ್ಷದ ತೀರ್ಮಾನ. ಪಕ್ಷ ತೀರ್ಮಾನಕ್ಕೆ ನಾನು ಬದ್ಧ. ಬ್ಯಾಂಗ್ಳೂರು ಉತ್ತರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ಇಚ್ಛೆ ನನಗಿದೆ. ಅದಕ್ಕೆ ಬೇಕಾದಂಥ ಎಲ್ಲ ಕೆಲಸ ಮಾಡಿದ್ದೀನಿ. ಎಲ್ಲ ನಮ್ಮ ಬೂತ್ ವಯಸ್ಸು, ನಮ್ಮ ಮಂಡಲ ವಯಸ್ಸು ಅಲ್ಲಿವರೆಗೆ ತಲುಪುವಂಥ ಕೆಲಸ ಮಾಡಿದ್ದೀನಿ. 5 ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ವಾರ್ಡ್ ವಯಸ್ಸು, ಜಿಲ್ಲಾ ಪಂಚಾಯತ್ ವಯಸ್ಸು ನನ್ನ ಕಾರ್ಯಕರ್ತರು 300, 400 ಎಲ್ಲವನ್ನು ನೀವು ಮೀಡಿಯಾದಲ್ಲಿ ನೋಡಿದಿರಿ. ಇನ್ನು 3 ಕ್ಷೇತ್ರಗಳನ್ನು ಮುಗಿದ್ರೆ ನನ್ನ 50% ಕೆಲಸ ಮುಗೀತು ನಾಮಿನೇಷನ್ಗೆ ಮೊದಲು. ಒಂದ್ ಕಡೆ ಈಗಾಗಲೇ ಕಾನೂನು ಮಂತ್ರಿ ಆಗಿದ್ರಿ, ಆ ನಂತರ ರೈಲ್ವೆ ಮಂತ್ರಿಯಾಗಿ ಬಂದ್ರಿ, ಆ ನಂತರ ಸಾಂಖ್ಯಿಕ ಮಂತ್ರಿಯಾಗಿ ಇರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಡಿಮಾರಲೈಸೇಷನ್ ಆಯ್ತು ಸದಾನಂದ ಗೌಡ ಅವರಿಗೆ. ನಾನು ಇದನ್ನು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ
ಕ್ಯಾಬಿನೆಟ್ನಲ್ಲಿ ಇವತ್ತು ಕೂಡ ನಾನು 8ನೇ ರ್ಯಾಂಕ್ನಲ್ಲಿದ್ದೀನಿ. ಕ್ಯಾಬಿನೆಟ್ನ 8ನೇ ರ್ಯಾಂಕಿನ ಮಂತ್ರಿ ನಾನು. ನನಗೆ ರೈಲ್ವೆ ಕೊಟ್ಟರು. ರೈಲ್ವೆ ಕೊಟ್ಟ ಮೇಲೆ ನಮ್ಮ ಸುರೇಶ್ ಪ್ರಭುರು ಅವರು ಹಿಂದೆ ನಮ್ಮ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು, ತುಂಬ ನುರಿತ ಎಕ್ಸ್ಪೀರಿಯನ್ಸ್ಡ್ ಒಬ್ಬ ಪೊಲಿಟಿಷಿಯನು. ಅವರು ಇನ್ನೂ ಹೆಚ್ಚು ಮಾಡಬಲ್ಲರು ಅಂಥೇಳಿ ಅವರಿಗೆ ನನ್ನನ್ನು ಕೊಟ್ಟರು. ನನ್ನನ್ನು ಕಾನೂನಿಗೆ ಹಾಕಿದರು. ಕಾನೂನಿಗೆ ಹಾಕುವ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಕಾನೂನು ಮಂತ್ರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ, ಸುಪ್ರೀಂ ಕೋರ್ಟ್ ಜಡ್ಜು ಬಾಕಿಯವರನ್ನೆಲ್ಲ ನಾವು ನೋಡಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ. ನಾನು ಯಾವತ್ತೂ ಕೂಡ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ. ಎಲ್ಲ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸು, ಟ್ಯಾಕ್ಸ್ ಮ್ಯಾಟರ್ಸ್ ಬರೋ ಕಾರಣ ಸ್ವಲ್ಪ ಮಟ್ಟಿಗೆ ನನಗೆ ಬೇರೆ ಖಾತೆ ಆದರೆ ಒಳ್ಳೆಯದು ಅಂತ ಹೇಳುವಂತ ನಾನು ಪ್ರಸ್ತಾಪ ಮಾಡಿದ್ದೆ. ಸದಾನಂದ ಗೌಡ ಅವರಿಗೆ ಯಾವ ಕಾರಣಕ್ಕಾಗಿ ಟಿಕೆಟ್ ಸಿಗಬೇಕು? ನೋಡಿ, ಪಕ್ಷ ತೀರ್ಮಾನ ಮಾಡ್ತದೆ. ದೇಶದ ಹಿತಾಸಕ್ತಿ, ನಮ್ಮದು ಬರೀ ಪಾರ್ಟಿ ಹಿತಾಸಕ್ತಿ ಅಲ್ಲ, ದೇಶದ ಹಿತಾಸಕ್ತಿಯ ಕೆಲಸ ಮಾಡಬಲ್ಲಂಥ ಎಕ್ಸ್ಪೀರಿಯನ್ಸ್ಡ್ ಇದ್ದವರನ್ನ ಮತ್ತು ಆ ರೀತಿಯ ಮೋಟಿವೇಶನ್ ಇದ್ದವರನ್ನ ಐಡೆಂಟಿಫೈ ಮಾಡುತ್ತೆ ನನ್ನ ಪಕ್ಷ. ನನಗೆ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಇದೆ, ನಾನೇ ಹೇಳುವಂಥದ್ದಲ್ಲ, ನಾನು ಅವರ ಪ್ಯಾರಾಮೀಟರ್ನ ಒಳಗೆ ಬರ್ತೇನೆ. ಆದ ಕಾರಣ ನನಗೆ ಅವರು ಕ್ಯಾಂಡಿಡೇಚರ್ ಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸ. ಈಗ ಎಲೆಕ್ಷನ್ ಆದ ನಂತರ ಒಂದಷ್ಟು ಹೈಕಮಾಂಡ್ ನಿಂದ ಕೆಲವೊಂದು ಪರಿಶೀಲನೆಯನ್ನ ಮಾಡಲಾಗತ್ತೆ ಅಥವಾ ಒಂದಷ್ಟು ಯೂನಿಟ್ ಗಳನ್ನ ನೋಡ್ಲಾಗತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೌದಾ, ಒಂದು ಸರ್ಜರಿಯ ನೀಡಿ ಇದೆ ಅಂತ ಅನ್ಸುತ್ತೆ ರಾಜ್ಯ ಘಟಕಕ್ಕೆ? ನೋಡಿ, ಇದು ಇನ್ನು ಆಕ್ಚುಲಿ ನಮ್ಮ ರಾಜ್ಯ ಘಟಕ ಅಂತಲ್ಲ, ಇಡೀ ದೇಶದಲ್ಲೇ ಕೂಡ 3 ವರ್ಷಕ್ಕೊಮ್ಮೆ ನಮ್ಮ ಪಕ್ಷದಲ್ಲಿ ಬದಲಾವಣೆಗಳು ನಡೀತವೆ. ನಮ್ಮ ಸಂವಿಧಾನದಲ್ಲಿ ಒಬ್ಬನಿಗೆ 3 ವರ್ಷ ಅಧಿಕಾರ, ಆದರೆ ಈಗ ಅದನ್ನು ತಿದ್ದುಪಡಿ ಮಾಡಿ 2 ಟರ್ಮಿಗೆ ಆಗ್ಬೋದು ಅಂತ ಹೇಳುವಂಥದ್ದು ನಾವು ಕಳೆದ ಬಾರಿ ಮಾಡಿದ್ದೇವೆ. ಅದಕ್ಕಾಗಿ ಅಮಿತ್ ಶಾ ಮುಂದುವರೆದಿದ್ದಾರೆ. ನಮ್ಮ ಆ್ಯಕ್ಚುಲಿ ಹೊಸ ಅಧ್ಯಕ್ಷ ಇದೆಲ್ಲ ಡಿಸೆಂಬರಲ್ಲಿ ಆಗಬೇಕಿತ್ತು, ಆದರೆ ಚುನಾವಣೆ ಬರುವಂಥ ಹಿನ್ನೆಲೆಯಲ್ಲಿ ಇದನ್ನು ಮುಂದುವರಿಸಿದ್ದಾರೆ. ಬಹುಶಃ ಜುಲೈ ನಂತರ ಮತ್ತೆ ಒಂದು ಹೊಸ ಟೀಮು ಕರ್ನಾಟಕಕ್ಕೆ ಬರುತ್ತೆ. ಅಂದ್ರೆ ಆ ಸರ್ಜರಿಯ ಅವಶ್ಯಕತೆ ಇದೆ? ಸರ್ಜರಿ ಅಲ್ಲ, ಇದು ನಮ್ಮ ಪಕ್ಷದ ಸಂವಿಧಾನಬದ್ಧವಾದಂಥ ವ್ಯವಸ್ಥೆ. ಅದು ಒಂದು ಸಂವಿಧಾನ ಇದೆ. ನಮ್ಮ ಒಂದು ಟರ್ಮ್ ಆಫ್ ಪ್ರೆಸಿಡೆಂಟ್ ಎಷ್ಟು ಸಮಯ, ಅದು ಯಾವತ್ತಿಂದ ಯಾವತ್ತಿನವರೆಗೆ, ಅದು ಹೇಗಿರಬೇಕು, ಅದರ ಪ್ರಕಾರ ರೊಟೇಟ್ ಆಗುತ್ತೆ ಹೊರತು ಸರ್ಜರಿಯ ಪ್ರಶ್ನೆಯೇ ಇಲ್ಲ. ಇಲ್ಲಿ 50ರಿಂದ 55 ವರ್ಷದ ಒಳಗೆ ಇರುವವರಿಗೆ ಲೀಡರ್ಶಿಪ್ ಕೊಡಬೇಕು ಅನ್ನುವ ರೀತಿಯಲ್ಲಿ ಒಂದು ರಿಪೋರ್ಟ್ ಕೂಡ ಬಂತು. ಹೌದಾ? ಹೇಗೆ ನೋಡಿ, ಆ ರಿಪೋರ್ಟ್ಗಳು ಯಾರೋ ಹಿಂಗೆ ಹೇಳಿರುವ, ನಮ್ಮ ಪಾರ್ಟಿಯಲ್ಲಿ ಸಂವಿಧಾನದಲ್ಲಿ ಏನಿದೆ ಅದು ಮಾತ್ರ ಆಗುತ್ತೆ. ಸಂವಿಧಾನದಲ್ಲಿ ಇಲ್ಲದ್ದು ರಿಪೋರ್ಟಲ್ಲಿ ಬಂದರೂ ಏನು ಮಾಡಲ್ಲ. ಆ ತರದ ಯಾವುದೇ ಬೆಳವಣಿಗೆಗಳಿಲ್ಲ ಇಷ್ಟ ತನಕ ಅಂತ ಬೆಳವಣಿಗೆಗಳಿಲ್ಲ. ಫಾರ್ ಎಕ್ಸಾಂಪಲ್ ಇಟ್ಕೊಂಡಿದ್ದೀವಿ, ನಮ್ಮ ರಾಜಕಾರಣಿಗಳು 75 ವರ್ಷದಿಂದ ಮೇಲೆ ಅವರು ಆಕ್ಟಿವ್ ಅಂದರೆ ಈ ರೀತಿಯ ಜವಾಬ್ದಾರಿ ಸ್ಥಾನದಲ್ಲಿ ಇರಬಾರ್ದು ಅಂತ ಹೇಳುವಂಥ ಒಂದು, ಯಾಕೆಂತ ಹೇಳಿದ್ರೆ ಓಲ್ಡ್ ಏಜ್ ಫ್ಯಾಕ್ಟರ್ ಆಟೋಮ್ಯಾಟಿಕಲಿ ಆ ಓಲ್ಡ್ ಏಜ್ ಇದರದ್ದು ವರ್ಕೌಟ್ ಆಗುತ್ತೆ. ಆದ ಕಾರಣ ಎಂಥೂಸಿಯಾಸ್ಟಿಕ್ ಪೀಪಲ್ ಬೇಕು. ಅದು ಕೂಡ 75ರವರೆಗೆ. ಯಾಕೆ ಅಂತ ಹೇಳಿದ್ರೆ ಒಂದು 60 ವರ್ಷ ಆಗೋ ಒಳ್ಳೆ ಮೆಚ್ಯೂರ್ಡ್ ಮನುಷ್ಯ ಆಗ್ತಾನೆ, ಮತ್ತೊಂದು 15 ವರ್ಷ ಅವನು ಇರಬೇಕು ಅಂತ ಹೇಳುವಂಥದ್ದು ಇವತ್ತಿನ ನಮ್ಮದು. ಅಲ್ಲಿ ಇಲ್ಲಿ ಅದಕ್ಕೆ ಬೇಕಾದಂಥ ಸಣ್ಣ ಪುಟ್ಟ ಅಪವಾದಗಳಿರ್ಬೋದು, ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು, ಅದನ್ನು ಅಂತಲ್ಲ. ಆದರೆ ನಾವು ಒಂದು ಹಾಕಿಕೊಂಡಂಥ ಒಂದು ನಮ್ಮ ವ್ಯವಸ್ಥೆಯ ಹೆಜ್ಜೆಗಳು. ಒಂದು ವೇಳೆ ಆ ಲೀಡರ್ಶಿಪ್ ಕ್ವಾಲಿಟಿ ಇರೋದಾದ್ರೆ ಯಾರಲ್ಲಿದೆ ಅಂತ ಅನ್ಸುತ್ತೆ ನಿಮ್ಗೆ? ಈಗ ಒಂದು 50ರಿಂದ 55 ವರ್ಷದ ಬಗ್ಗೆ ಆ ತರದ ಮಾತುಗಳು ಕೇಳಿ ಬಂತು, ಲೀಡರ್ಶಿಪ್ಗೆ ಇನ್ನು ಅದನ್ನ ಬಯಸುತ್ತೆ ಪಕ್ಷ ಅಂತ ಹೇಳಿ, ಅಂದ್ರೆ ಹೈಕಮಾಂಡ್ ಇಂದ ಅಂತ ಹೇಳಿ. ಒಂದು ವೇಳೆ ಈಗ ಪಕ್ಷ ಬದಲಾವಣೆ ಮಾಡೋದಾದ್ರೆ ಲೋಕಸಭಾ ಎಲೆಕ್ಷನ್ ನಿಂದ ನಾಯಕತ್ವದ ಗುಣ ಇವರಿಗಿದೆ, ಇವರು ಲೀಡರ್ ಆಗಬಹುದು ಅಂತ ನಮ್ಮ ಪಾರ್ಟಿಯಲ್ಲಿ ಕನಿಷ್ಠ ಒಂದು 50 ಜನ ಇದ್ದಾರೆ. ಕನಿಷ್ಠ ಒಂದು 50 ಜನ ನಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನ ಹಿಡ್ಕೊಳ್ಳಿಕ್ಕೆ ಯೋಗ್ಯತೆ ಇರುವವರು, ಓಡಾಟ ಮಾಡೋರು 50ರಿಂದ 55, 60ರೊಳಗೆ ಒಂದು 50 ಜನ ಇದ್ದಾರೆ. ನಾನು ಯಾರನ್ನು ಹೆಸರಿಸುವಂಥದ್ದು ಸೂಕ್ತ ಅಲ್ಲ ಈ ಹಂತದಲ್ಲಿ. ಅದೇನಿದ್ರು ಕೂಡ ನಮ್ಮ ಅಧ್ಯಕ್ಷರ ಆಯ್ಕೆ ನಮ್ಮ ಪಕ್ಷದ ಒಳಗೆ ನಡೀತದೆ. BSY ಅವರೇ ನಾಯಕತ್ವವನ್ನು ಕಂಟಿನ್ಯೂ ಮಾಡ್ತಾರಾ ಹೇಗೆ, ಅಥವಾ ನಾಯಕತ್ವ ಬದಲಾವಣೆ ಆಗುತ್ತಾ? ಇದು ಒಟ್ಟು ನಮ್ಮ ಆ ವ್ಯವಸ್ಥೆ ಇದೆಯಲ್ಲ, ನಮ್ಮ ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ಗೆ ಸಂಬಂಧಪಟ್ಟದ್ದು. ಯಾರನ್ನು ಹೇಗೆ ಏನು ಮಾಡಬೇಕು ಅಂತ ಹೇಳುವಂಥದ್ದು ಆ ಸಂದರ್ಭದಲ್ಲಿ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ನಾನು ಅಧ್ಯಕ್ಷ, ನಾಯಕತ್ವ ಬದಲಾವಣೆ ಆಗೋದು ನಿಶ್ಚಿತ ಅಲ್ಲ. ಸಂವಿಧಾನದ ಪ್ರಕಾರ ಬದಲಾವಣೆ ಆಗಬೇಕು 3 ವರ್ಷಕ್ಕೊಮ್ಮೆ. ಆದರೆ 2ನೇ ಟರ್ಮಿಗೂ ಕೂಡ ಅವಕಾಶ ಇದೆ. ಈಗಿನ ನಮ್ಮದರಲ್ಲಿ 6 ವರ್ಷ ಆಗ್ಬೋದು. ಅಮಿತ್ ಶಾ ಈಗ 2ನೇ ಟರ್ಮಲ್ಲಿದ್ದಾರೆ. ಹಾಗೆ ಇಲ್ಲಿ ಕೂಡ ಆಗ್ಬೋದು, ಆಗ್ಲಿಕ್ಕಿಲ್ಲ ಅಂತ ಏನಿಲ್ಲ. ಆದರೆ ಅದು ಆ ಕಾಲಕ್ಕೆ ಅದರ ಚರ್ಚೆಗಳು ನಡೀತವೆ ಮತ್ತು ತೀರ್ಮಾನ ಆಗುತ್ತೆ. ಏರ್ ಸ್ಟ್ರೈಕ್ ವಿಚಾರದಲ್ಲಿ ಲಾಭ ಆಗುತ್ತೆ ಅಂತ ನೀವು ಅನ್ಸುತ್ತಾ, ನಿಮಗೂ ಅನ್ಸುತ್ತಾ? ನೋಡಿ, ಏರ್ ಸ್ಟ್ರೈಕ್ ವಿಚಾರದಲ್ಲಿ ಲಾಭ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಏರ್ ಸ್ಟ್ರೈಕ್ ಮಾಡಿದವರು ನಮ್ಮ ಮಿಲಿಟರಿ ಪೀಪಲ್, ಏರ್ಫೋರ್ಸ್ನವರು ಅದನ್ನು ಮಾಡಿದ್ದಾರೆ. ಅದರೆಲ್ಲ ಕ್ರೆಡಿಟ್ ಅವರಿಗೆ ಹೋಗಬೇಕು. ಆದರೆ ಅವರಿಗೆ ಧೈರ್ಯ ತುಂಬಿ, ಅವರಿಗೆ ಎಲ್ಲವನ್ನು ಇಷ್ಟರವರೆಗೆ ಯಾರೂ ಮಾಡದಂಥ, ನಿಮಗೆ ಪೂರ್ಣ ಅಧಿಕಾರ, ಇಂಥ ವಿಚಾರಗಳೆಲ್ಲ ಬಂದಾಗ ನಿಮಗೆ ಪೂರ್ಣ ಅಧಿಕಾರ ಅಂತ ಅಧಿಕಾರ ಕೊಡುವಂಥದ್ದು ಅದು ಪ್ರಧಾನಮಂತ್ರಿ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಇರುವಂಥದ್ದು.
ಆದ ಕಾರಣ ಅದನ್ನು ಇಷ್ಟವರೆಗೆ ಯಾರು ಮಾಡಿಲ್ಲ, ಪ್ರಥಮ ಬಾರಿಗೆ ನಾವು ಮಾಡಿದ್ದೀವಿ. ನಾವು ಎಲ್ಲಿಯೋ ಒಂದು ಕಡೆ ಏರ್ ಸ್ಟ್ರೈಕ್ ಅದು ನಾವೇ ಮಾಡಿದೆವು, ಮತ್ತೊಂದು ಮಾಡಿದೆವು ಅಂತ ಹೇಳುವಂತ ಮೂರ್ಖರು ನಾವಲ್ಲ. ಅದನ್ನು ಮಾಡಿದವರು ನಮ್ಮ ರಕ್ಷಣೆ ಮಾಡುವಂತ ನಮ್ಮಿಂದ ಆಯ್ತು ಅನ್ನೋದನ್ನ ಪ್ರಧಾನಮಂತ್ರಿ ಹೇಳ್ತಾರೆ. BSY ಅವರು ನಮ್ಗೆ 22 ಸೀಟ್ ಬರುತ್ತೆ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಅವರು ಹೇಳಿರೋದು, ನಾವು ಅವರಿಗೆ ಮೋರಲ್ ಸಪೋರ್ಟ್ ಕೊಡ್ತೀವಿ, ಫ್ರೀ ಹ್ಯಾಂಡ್ ನೀವು ಹೋಗಿ ಅಂತ ಹೇಳುವಂಥದ್ದು. ಭಾರತದ ಗೌರವ ಉಳಿಸುವಂಥ ಕೆಲಸ ಕಾರ್ಯಗಳಲ್ಲಿ ಸೈನ್ಯ ಮಾಡಿದಂಥ ಅದ್ಭುತವಾದಂಥ ಅವರ ಕೆಲಸ, ಅದಕ್ಕೆ ಪೂರಕವಾಗಿ ಮೋಟಿವೇಶನ್ ಮತ್ತೊಂದು ಕೊಡಿ. ಆ ಪಾಲಿಸಿಗಳನ್ನು ಅವರಿಗೆ ಪರವಾಗಿ ಮಾಡಿದ್ದು ನಾವು ಅಂತ ಮಾತ್ರ ಹೇಳಿದ್ವಿ. ಭದ್ರತೆಯ ವಿಚಾರವನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸುವುದು ಎಷ್ಟು ಸರಿ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಎಲ್ಲರೂ ಕೇಳ್ತಾರೆ. ನೀವು ಮಿಲಿಟರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇನೆ ಅಂತ ಒಬ್ಬ ಪ್ರಧಾನಮಂತ್ರಿ ಸಾರ್ವತ್ರಿಕವಾಗಿ ಹೇಳಬೇಕಾ ಬೇಡವಾ? ಹೇಳಬೇಕು. ನನ್ನ ಮಿಲಿಟರಿಗೆ ಪೂರ್ಣ ಅಧಿಕಾರ, ಅವರು ಏನು ಬೇಕಾದರೂ ಮಾಡಲಿ, ನಮ್ಮ ದೇಶದ ಮೇಲೆ ದಾಳಿ ಮಾಡುವವರ ಮೇಲೆ, ಭಯೋತ್ಪಾದಕರ ಮೇಲೆ ದಾಳಿ ಮಾಡುವವರ ಮೇಲೆ ನೀವು ಪೂರ್ಣ ಅಧಿಕಾರ ತಗೊಳ್ಳಿ ಅಂತ. ನಮ್ಮ ಸೈನಿಕರ ಹತರಾದಾಗ ಅವರ ಒಂದೊಂದು ತೊಟ್ಟಿಗೂ ರಕ್ತಕ್ಕೂ ಗೌರವ ಬರುವ ರೀತಿಯಲ್ಲಿ, ಅವರ ಕುಟುಂಬದವರು ಹಾಕಿದ ಒಂದೊಂದು ಕಣ್ಣೀರಿನ ಒಂದೊಂದು ತೊಟ್ಟಿಗೂ ಕೂಡ ಗೌರವ ಬರುವ ರೀತಿಯಲ್ಲಿ ನಮ್ಮ ಸರ್ಕಾರದ ಪಾಲಿಸಿಗಳನ್ನು ಮಾಡ್ತೇನೆ ಅಂತ ಹೇಳೋದು ತಪ್ಪ. ಇದು ಹೇಳುವಂಥ ಪ್ರಧಾನಮಂತ್ರಿಗಳು ಇಷ್ಟವರೆಗೆ ಇಲ್ಲದ ಕಾರಣವೇ ನಮ್ಮ ಪಾಕಿಸ್ತಾನ, ಚೀನಾಗಳ ಇಷ್ಟೆಲ್ಲ ಅಧಿಕ ಪ್ರಸಂಗಕ್ಕೆ ಹೋಗ್ಲಿಕ್ಕೆ ಕಾರಣ. ಇವತ್ತೇನಾಯಿತು? ಮೊನ್ನೆ ಕಾಶ್ಮೀರವನ್ನು ಐಸೋಲೇಟ್ ಮಾಡಲಿಲ್ಲ. ಒಂದೇ ಒಂದು ನಮ್ಮ ಪ್ರಧಾನಮಂತ್ರಿಯವರ ಹೆಜ್ಜೆಯಿಂದ ಅವರ ಮಿತ್ರರಂತ ಸೌದಿ ಅರೇಬಿಯಾ, ಚೀನಾ ಕೂಡ ಭಾರತದ್ದೇ ಸರಿ ಅಂತ ಹೇಳುವಂಥದ್ದು ಮಾಡಲಿಲ್ವಾ? ಇದನ್ನು ಹೇಳುವಂಥದ್ದಲ್ಲ, ಇದು ಎಲ್ಲ ಕಡೆ ಬರುವಂಥದ್ದು. ನಿಜ, ಒಬ್ಬ ಪ್ರಧಾನಮಂತ್ರಿಯಾಗಿ, ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಕಾಲಘಟ್ಟದಲ್ಲಿ ನಾವು ಮಿಲಿಟರಿಯವರಿಗೆ ಪೂರ್ತಿ ಅಧಿಕಾರ ಕೊಟ್ಟು ಅವರ ಕೆಲಸವನ್ನು ಶ್ಲಾಘನೆ ಮಾಡ್ತೇವೆ ಅಂತ ಹೇಳುವಂತ ತಪ್ಪು. BSY ಅವರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ? ಸ್ವಲ್ಪ ಅವರು ಅದಕ್ಕೆ ಆಮೇಲೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಆ ರೀತಿಯ ಸಣ್ಣ ಪುಟ್ಟ ಹೇಳಿಕೆಗಳು ಅವರಿಂದ ವ್ಯತ್ಯಾಸಗಳಾಗಿದ್ದರೆ ಅದು ಖಂಡಿತವಾಗಿ ಅದು ಸರಿಯಾದ್ದಲ್ಲ ಅಂತ ಹೇಳಿ ನಾನು ಇವತ್ತಲ್ಲ ಮೊನ್ನೆಯೂ ಕೂಡ ಮಾಧ್ಯಮದವರಿಗೆ ಹೇಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದ ಕತೆ ಏನು? ಈಗ ಮಂಜು ಅವರು ಬರ್ತಾರಾ ಹೇಗೆ ಅಂತ ಹೇಳಿ, ಹಾಸನದಲ್ಲಿ, ಮಂಡ್ಯದಲ್ಲಿ ಒಂದ್ ಕಡೆ ಸುಮಲತಾ ಅವರನ್ನ ಬಿಜೆಪಿ ಸೆಳೆಯುವಂತ ಪ್ರಯತ್ನ ಆದ್ರೆ, ಹಾಸನದಲ್ಲಿ ಮಂಜು ಅವರನ್ನ ಕರೆಸುವಂತಹ ಪ್ರಯತ್ನ ಆಗ್ತಾ ಇದೆ. ನೋಡಿ, ಮಂಜು ಅವರು ಈಗಾಗಲೇ ನಮ್ಮ ಎಲ್ಲ ಪ್ರಮುಖರ ಜೊತೆ ಮಾತುಕತೆಯಲ್ಲಿ ಇದ್ದಾರೆ. ಅಲ್ಲಿ ಅವರೊಬ್ಬ JDSನ ನಡವಳಿಕೆಯಲ್ಲಿಯೂ ಅತೃಪ್ತರು, ಕಾಂಗ್ರೆಸ್ನಲ್ಲಿರುವಂಥ ವಿದ್ಯಮಾನದಲ್ಲಿಯೂ ಅತೃಪ್ತರು. ಅವರು ಒಂದೇ ಕಡೆ, ಜಸ್ಟ್ ಬಿಕಾಸ್ JDSಗೆ ಅಂತಲ್ಲ, JDSನ ಬದ್ಧ ವೈರಿ ಅವರು. ಅವರಿಬ್ಬರು ಒಟ್ಟಾದರೆ ಅವರು ಅಲ್ಲಿಂದ ಹೊರಗೆ ಬರುವುದು ಅನಿವಾರ್ಯ, ಅವರಿಗೂ ಅನಿವಾರ್ಯ. ಕಾಂಗ್ರೆಸ್ನ ಇವತ್ತಿನ ನಡವಳಿಕೆ ನೋಡಿದರೆ ಅವರಿಗೆ ಅದರಲ್ಲಿ ಕೂಡ ಮನಸ್ಸಿಲ್ಲ. ಏನೋ ದೇಶದ ಹಿತಾಸಕ್ತಿ ಎಲ್ಲವನ್ನು ನೋಡಿದಾಗ ಮೋದಿ ಅಂತವರ ಪಾರ್ಟಿಯಲ್ಲಿದ್ದರೆ ಒಳ್ಳೆಯದು ಅಂತ ಹೇಳಿ ಅವರ ಮನಸ್ಸಿನ ಭಾವನೆಗೆ ಬಂದಿದೆ. ಒಬ್ಬ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಬರ್ತಾನೆ ಅಂತ ಹೇಳಿದ್ರೆ ಸ್ವಾಗತ ಮಾಡ್ತೇವೆ. ಈಗಾಗಲೇ ಮಾತುಕತೆಗಳು ನಡೀತಾ ಇದ್ದಾವೆ. ನನಗೆ ಅನಿಸಿದೆ ಫೈನಲೈಸ್ ಆಗ್ಬೋದು ವಿದಿನ್ ಎ ಡೇ ಆರ್ ಟು. ಅವರೇ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅಂತ ಆಮೇಲೆ ಆಗ್ತದೆ. ಅಂದ್ರೆ ಅಲ್ಲೇ ಅಸಮಾಧಾನ ಇದೆಯಲ್ಲ, ಹಾಗಾದ್ರೆ ಬಿಜೆಪಿಯ ಜಿಲ್ಲಾ ಬಿಜೆಪಿಯಲ್ಲೇ ಅಸಮಾಧಾನ ಇದೆ. ಹಳಸಿದ ಅನ್ನವನ್ನ ಯಾರು ತೆಗೆದುಕೊಳ್ತಾರೆ ಅಂತ ಜಿಲ್ಲಾ ಅಧ್ಯಕ್ಷರು ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ಹೇಳುವಂಥದ್ದು ನೆಕ್ಸ್ಟ್. ಫಸ್ಟ್ ನಮ್ಮ ಪಾರ್ಟಿ ಮೆಂಬರ್ ಆಗದೆ ಯಾರಿಗೂ ನಾವು ಕ್ಯಾಂಡಿಡೇಟ್ ಕೊಡೋದಿಲ್ಲ. ಬಿಜೆಪಿಗೆ ಬಂದು ನಮ್ಮ ಪಾರ್ಟಿ ಮೆಂಬರ್ ಆಗಬೇಕು ಫಸ್ಟ್, ಆಮೇಲೆ ಅವರಿಗೆ ನಮ್ಮ ಇದನ್ನು ಕೊಡ್ತೀವಿ ನಾವು. ಆದ ಕಾರಣ ಮಂಜು ಅವರು ಕ್ಯಾಂಡಿಡೇಟ್ ಆಗಬೇಕೋ ಬಿಡಬೇಕೋ ಅಂತ ಹೇಳುವಂಥದ್ದು ಅದು ನೆಕ್ಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಅವರು ಬಂದ ಮೇಲೆ ವೆರಿ ನೆಕ್ಸ್ಟ್ ಡೇ ನೀವು ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಯಾವಾಗ ನಿರ್ಧಾರ ಆಗುತ್ತೆ ಈ ವಿಚಾರ? ಬಹುಶಃ ಈ ವಾರದೊಳಗೆ ನಿರ್ಧಾರ ಆಗುತ್ತೆ. ಸುಮಲತಾ ವಿಚಾರದಲ್ಲಿ ಬಿಜೆಪಿ ಅಭಿಪ್ರಾಯ ಏನು? ನೋಡಿ, ಸುಮಲತಾ ಬಿಜೆಪಿಯ ಮೆಂಬರ್ ಅಲ್ಲ, ಅವರು ಬಿಜೆಪಿಯ ಪರವಾಗಿಯೂ ಇಲ್ಲ. ಇವತ್ತಿನವರೆಗೆ ಬಿಜೆಪಿ ಅವರನ್ನ ಮಾತನಾಡಿಸಿದ್ರೆ ಅವರ ಹತ್ರ ಹೋಗಿ ಬಿಜೆಪಿಗೆ ಬನ್ನಿ ಅಂತ ಹೇಳಿದೆ. ಈ ವರ್ಷ ಇಷ್ಟ ತನಕ ಅವರು ಕಾಂಗ್ರೆಸ್ಸನ್ನೇ ನೆಚ್ಚಿಕೊಂಡಿದ್ದಾರೆ. ಕಾಂಗ್ರೆಸ್ಸೇ ನನಗೆ ಸೀಟ್ ಕೊಡ್ತದೆ ಅಂತ ಹೇಳುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ಕೊಡದಿದ್ದರೆ ನಾವು ಪಕ್ಷೇತರರಾಗಿ ನಾವು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥದ್ದನ್ನ ಹೇಳ್ತಾ ಇದ್ದಾರೆ. ನಿಜ, ನಮಗೆ ಮಂಡ್ಯದಲ್ಲಿ ಸಾಕಷ್ಟು ನಮ್ಮ ಶಕ್ತಿ ಇಲ್ಲ, ನಾನು ಒಪ್ಕೊಳ್ತೀನಿ. ಆದರೆ ಶಕ್ತಿ ವೃದ್ಧಿ ಆಗ್ತಾ ಇದೆ. ಇವತ್ತಿನ ಪರಿಸ್ಥಿತಿಯಲ್ಲಿ 5 ವರ್ಷದ ಆಡಳಿತ ನಂತರ ನಾವು ಕಳೆದ ಬಾರಿ 2 ಲಕ್ಷಕ್ಕಿಂತ ಹೆಚ್ಚು ಓಟು ಬಂದೇವೆ. ಇವತ್ತು ಅವರವರ ಆಂತರಿಕ ಜಗಳ, ಅವರ ಆಂತರಿಕ ಕಚ್ಚಾಟ ಇದೆಲ್ಲ ನೋಡಿದರೆ ನಾವೊಂದು 4 ಹೆಡ್ ಕುದುರೆ ಓಟದ ರೇಸಲ್ಲಿ ಮೂತಿ ಹೊರಗೆ ಬಂದಿದೆ ಇಲ್ವ ಅಂತ ನೋಡ್ತಾರಲ್ಲ, ನಾವು ಹಾಗೆ ಬರ್ಬೋದು ಅಂತಿದೆ. ಆದ ಕಾರಣ ನಾವು ನಮ್ಮದನ್ನೇ ನೋಡ್ತೀವಿ. ಕ್ಯಾಂಡಿಡೇಟ್ ಬಿಜೆಪಿಯಿಂದನೇ ಹಾಕ್ತೀರಿ? ಕ್ಯಾಂಡಿಡೇಟ್ ಬಿಜೆಪಿಯಿಂದಲೇ. ಓಕೆ, ಸುಮಲತಾ ಅವರ ಹತ್ರ ಮಾತುಕತೆಗಳು ಕೂಡ ಆಗಿತ್ತು. ಒಂದಷ್ಟು ಬಿಜೆಪಿ ಮುಖಂಡರುಗಳು ಮಾತನಾಡಿದ್ರು, ಕರೆದಿದ್ದಾರೆ. ಸುಮಲತಾ ಅಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ, ನೀವೆಲ್ಲ ನನಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಬಿಜೆಪಿ ಅವರು ಹೇಳಿದ್ದಾರೆ ಹೊರತು ನಾನು ಬಿಜೆಪಿಗೆ ಬರ್ತೇನೆ ಅಂತ ಹೇಳಿಲ್ಲ. ಅಲ್ಲ, ಬಿಜೆಪಿ ಅವರನ್ನ ಕರೆದಿದ್ದಾರೆ ಅಂತ ಹೇಳಿ ಬಿಜೆಪಿ ಅವರನ್ನ ಅವರು ಮಾತಾಡಿಸಿದ್ದಾರೆ. ಸುಮಲತಾ ನಮ್ಮ ಬಿಜೆಪಿಯ ಪ್ರಮುಖರನ್ನು ಮಾತಾಡಿಸಿದ್ದಾರೆ. ನೀವೆಲ್ಲ ಸಹಕಾರ ಕೊಡಬೇಕು, ಇಲ್ಲಿ ನಡೆಯುವಂಥ ಮಂಡ್ಯದ ರಾಜಕಾರಣವನ್ನು ಒಂದು ಸ್ವಲ್ಪ
ಚೆನ್ನಾಗಿ ಮಾಡಬೇಕು, ತಿರುಗಿ ಉಳಿಸ್ಬೇಕು ಅಂತ ಹೇಳುವಂಥದ್ದು ಬಂದಿದ್ದಾರೆ. ಆದರೆ ಅವರು ನಮ್ಮ ಪಕ್ಷಕ್ಕೆ ಬರ್ತೇನೆ ಅಂತ ಹೇಳಲಿಲ್ಲ. ನಮ್ಮ ಪಕ್ಷಕ್ಕೆ ಬಂದರೆ ನಾವು ನೋಡ್ತೇವೆ, ಇಲ್ಲದಿದ್ದರೆ ಆ ಲೇಟೆಸ್ಟ್ ಪೊಲಿಟಿಕಲ್ ಸಿಚುವೇಶನ್ಸ್ ನೋಡಿಕೊಂಡು ಏನು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನ ಮಾಡ್ತೇವೆ. ದಿಸ್ ಈಸ್ ನಾಟ್ ದಿ ರೈಟ್ ಟೈಮ್. ಈ ಹಂತದಲ್ಲಿ ಯಾವುದೇ ನಮಗೆ ಅದರ ವಿಚಾರವನ್ನು ಹೇಳಲಿಕ್ಕೆ ಆಗುದಿಲ್ಲ. ಹಾಲಿ ಸಂಸದರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂತಹ ಮಾತುಗಳು ಕೂಡ ಇದೆ. 4 ರಿಂದ 5 ಜನರಿಗೆ ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ. ಇಲ್ಲ, ನನ್ನ ಅಭಿಪ್ರಾಯದಲ್ಲಿ ಹಾಲಿ ಎಲ್ಲ ಸಂಸದರಿಗೂ ಟಿಕೆಟ್ ಕೊಡ್ತಾರೆ ಅಂತ ಹೇಳುವಂಥದ್ದು ನನಗೆ ನನ್ನ ಗಮನಕ್ಕೆ ಬಂದಿರುವಂಥದ್ದು. ಅಲ್ಟಿಮೇಟ್ಲಿ ನಮ್ಮ ಪಾರ್ಲಿಮೆಂಟರಿ ಬೋರ್ಡ್ ದೇ ಹ್ಯಾವ್ ಟು ಡಿಸೈಡ್. ಅಂದ್ರೆ ಯಾವುದೇ ಹೊಸಬರಿಗೆ ಅವಕಾಶ ಇಲ್ಲ. ಬಾಕಿ 11 ಸ್ಥಾನಗಳಲ್ಲಿ ಎಲ್ಲ ಹೊಸಬರನ್ನ ಸ್ವಲ್ಪ ನೋಡಬೇಕು ಅಂತ ಹೇಳುವಂತೆಲ್ಲ ಪ್ರಯತ್ನಗಳು ನಡೆದಿದೆ. ಎಸ್, ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿರೋ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಇದು ಸದಾನಂದ ಗೌಡ ಅವರ ಸ್ಪಷ್ಟ ನುಡಿ, ನೇರ ನುಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.